ಸ್ವಲ್ಪ ಮೇಲೆತ್ತಿದ್ರು. ಸರ್ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಬಂದು ಪಾರ್ಥಸಾರಥಿ ಅಂದ್ಬಿಟ್ಟು, ದೇವರಸಳ್ಳಿ ಚನ್ನಪಟ್ಟಣ, ರಾಮನಗರ ಜಿಲ್ಲೆ. ನಾವು ಇವತ್ತು ಘಾಟಿ ಜಾತ್ರೆಗೆ ಬಂದಿದ್ದೀವಿ. ದನಗಳು ನೋಡೋಣ ಹೇಗೆ ಏನು ಅಂದ್ಬಿಟ್ಟು. ಈ ಭಾಗದಲ್ಲಿ ಇದೊಂದು ನಮ್ಮ ಪ್ರಸಿದ್ಧ ಜಾತ್ರೆ, ಇದು ದೊಡ್ಡ ಜಾತ್ರೆ. ಹೌದೌದು, ಫಸ್ಟ್ ಇದೆ ಜಾತ್ರೆ, ಮೊದಲನೇ ಜಾತ್ರೆ. ಅದಕ್ಕೆ ಸೃಷ್ಟಿ ಮೊದಲನೇ ಜಾತ್ರೆ ಆಗಿರೋದ್ರಿಂದ ಒಳ್ಳೊಳ್ಳೆ ದನಗಳು ಕರೆಕ್ಟ್ ನೋಡೋಕೆ ಬಂದಿದ್ದೀವಿ. ಹಾಗೆ ಇದೇ ಜಾತ್ರೆಯಲ್ಲಿ ನಮ್ಮದು ಅಯ್ಯನಗುಡಿ, ನಾವೆಲ್ಲ ಅಯ್ಯನಗುಡಿ ಜಾತ್ರೆ ಮಾಡುವಂಥವ್ರು. ನಾವು ರಾಮನಗರ ಜಿಲ್ಲೆ ಏನು ಭಾಗ ಇದೆಯೋ ಆ್ಯಕ್ಚುಲಾಗಿ ಬಂದು ಈ ಘಾಟಿಗಿನ್ನ ಹಳೆ ಜಾತ್ರೆ ಬಂದು ಅಯ್ಯನಗುಡಿ ಜಾತ್ರೆ. ಕಾರಣಾಂತರದಿಂದ ಜಾತ್ರೆ ಸ್ವಲ್ಪ ನಡೀತಿರ್ಲಿಲ್ಲ ಸರಿಯಾಗಿ. ಈಗ ಒಂದು 2 ವರ್ಷದಿಂದ ನಮ್ಮದೇ ಆದ ಒಂದು ಸ್ವಂತ ಟ್ರಸ್ಟ್ ಮಾಡಿಕೊಂಡು ಅದರ ಅಧ್ಯಕ್ಷ ಆಗಿದ್ದೀನಿ. ನಮ್ಮ ಪೇಟೆ ರವಿ ಅಂದ್ಬಿಟ್ಟು ಇವರು ಪ್ರಧಾನ ಕಾರ್ಯದರ್ಶಿ ಮಾಡಿಕೊಂಡು ಹೋದ ವರ್ಷದಿಂದ ಒಂದು ಪ್ರಶಸ್ತಿಗಳು ಇಟ್ಟಿದ್ವಿ. ಲಾಸ್ಟ್ ಟೈಮ್ ಬೆಳ್ಳಿ ಇಟ್ಟಿದ್ವಿ. ಈ ಸರಿ ಅದೇ ಕ್ಯಾಟಗರಿ, ಎಲ್ಲ ಕ್ಯಾಟಗರಿ ಅಂದರೆ ಜೋಡೆತ್ಗಳಲ್ಲಿ ಹಾಲಲ್ಲೂ, 2 4 6 ಕಡೆ ಎತ್ತಿಗೆ. ಫಸ್ಟ್ ಪ್ರೈಸ್ ಬಂದು 4 ಗ್ರಾಮು, ಸೆಕೆಂಡ್ ಪ್ರೈಸ್ ಬಂದು 3 ಗ್ರಾಮು, ಥರ್ಡ್ ಪ್ರೈಸ್ ಬಂದು 2 ಗ್ರಾಮ್ ಚಿನ್ನ ಇಟ್ಟಿದ್ದೀವಿ. ಅದೇ ಥರ ಬೀಜದವರಿಗಳಿಗೂ ಹಾಗೆ ಥರ ಮಾಡಿದ್ದೀವಿ. ಹಾಗೆ ಜೋಡೆತ್ತುಗಳು, ಜೋಡಿ ಹಸುಗಳು ಕಟ್ಸ್ಗಳು, ಅಲ್ಲಾಗ್ದಿರೋ ಕಟ್ಸ್ಗಳು 2 4 6 ಕಡೆ ಈಗ ಮಾಡಿದ್ವಿ. ದಯವಿಟ್ಟು ನಾನು ಸಮಸ್ತ ಹಳ್ಳಿಕಾರ್ ಏನು ಬೆಳೆಸ್ತಿದ್ದಾರೆ ಹಾಗೆ ನಮ್ಮ ರೈತರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಅಯ್ಯನಗುಡಿ ಜಾತ್ರೆನೂ ಮುಂದಿನ ದಿನಗಳಲ್ಲಿ ಇದೇ ಘಾಟಿ ಜಾತ್ರೆ ಥರನೇ ನಡಿಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಸ್ವಲ್ಪ ಶ್ರಮ ಹಾಕಿ ಮಾಡ್ತಾ ಇದ್ದೀವಿ. ತಾವೆಲ್ಲ ಸಹಕಾರ ಮಾಡಿ ತಮ್ಮ ಮೂಲಕ ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ತಮ್ಮಲ್ಲಿ ಸಾಕಿರೋವಂಥ ಪ್ರೀತಿಯಿಂದ ಸಾಕಿರೋವಂಥ ಹಳ್ಳಿಕಾರನ್ನ ಎತ್ಕೊಳ್ಳೋಣ. ನಮ್ಮ ಕೆಂಗಲ್ ಜಾತ್ರೆಗೂ ಹಾಕೋ ಬನ್ನಿ. ವ್ಯವಸ್ಥೆ ದೃಷ್ಟಿಯಿಂದ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇಲ್ಲೇನು ವ್ಯವಸ್ಥೆ ಇದೆಯೋ ಇದೇ ದಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಸುತ್ತಮುತ್ತಲಿನ ಗ್ರಾಮದಲ್ಲಿ ಏನಿದ್ದೀರಾ ಅವರೆಲ್ಲ ನಮ್ಮ ಅಯ್ಯನಗುಡಿ ಜಾತ್ರೆಗೂ ಬಂದು ಆ ಒಂದು ಜಾತ್ರೆಯನ್ನು ಉಳಿಸ್ಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ತೀವಿ. ಎಷ್ಟನೇ ತಾರೀಕು ಶುರು ಆಗೋದು? ಜನವರಿ 15ಕ್ಕೆ ಶುರು ಆಗುತ್ತೆ, 15ರಿಂದ 20ನೇ ತಾರೀಕುವರೆಗೂ ಇರುತ್ತೆ. ಹಬ್ಬ ಮಾಡನೇ ದಿನ. ಹೌದು, ನಮ್ಮ ಜಾತ್ರೆ ನಡೆಯೋದೇ ಹಾಗೆ. ಹಬ್ಬ ಆದ್ಮೇಲೆ ಹಬ್ಬದ ದಿನ ಕಿಚಾಯಿಸ್ತಾರೆ, ಮಾರನೇ ದಿನ ಎಲ್ಲ ಜಾತ್ರೆ ಸೇರ್ತಾರೆ. ಸರ್ ಕಮಿಟಿ ಯಾವತ್ತು? ಕಮಿಟಿ ಬಂದು 18ನೇ ತಾರೀಕು ಶನಿವಾರ ಬಂದು ಬೆಳಗ್ಗೆ 10 ಗಂಟೆಯಿಂದ ಇರುತ್ತೆ. ಪ್ರಶಸ್ತಿ ಬಂದು 19ನೇ ತಾರೀಕು ಭಾನುವಾರ ಇರುತ್ತೆ. ಮತ್ತೆ ಯಾರು ನೋಂದಣಿ ಮಾಡ್ಕೋಬೇಕು ಅವರು 15, 16 ಒಳಗೆ ಬಂದು ನೋಂದಣಿ ಮಾಡ್ಕೋಬೇಕು. ಆಮೇಲೆ 15ನೇ ತಾರೀಕು ಸಂಜೆ ಅಷ್ಟರಲ್ಲಿ, ಅದಾದ್ಮೇಲೆ ಬಂದ್ರೆ ನೋಂದಣಿ ಮಾಡ್ಕೊಳ್ಳೋದು. ಅದು ಎತ್ಕೊಳ್ಳೋ ಜೊತೆನೆ ಬಂದು ನೋಂದಣಿ ಮಾಡ್ಕೋಬೇಕು. 15, 16ಕ್ಕೆ ಜಾತ್ರೆ ಶುರು ಆಗೋದು 15ನೇ ತಾರೀಕು. ಓಕೆ ಓಕೆ ಓಕೆ. ಮತ್ತೆ ರೈತರಿಗೆ ಏನಾದರೂ ಹೇಳ್ಬೇಕು ಅಂತೀವಿ? ರೈತರಿಗೇನಿಲ್ಲ, ಈಗ ನಮ್ದು ಅಲ್ಲ, ಈಗ ಸಿಕ್ಕಾಪಟ್ಟೆ ರೇಟ್ ಇದಾಗಿದೆ. ಇದ್ರ ಬಗ್ಗೆ ಏನಾಗಿದೆ, ಇದನ್ನ ಹಳ್ಳಿಕಾರು ಒಂದು ಸಂತತಿನೇ ನಶಿಸೋಗ್ತಾ ಇತ್ತು. ಈಗಿನ ಯುವಕರು ಮುಂದೆ ಬಂದಿದ್ದಾರೆ, ಅದನ್ನೆಲ್ಲ ನೋಡ್ಬೇಕು ಅಂತ. ಈಗೆಲ್ಲ ನಮ್ಮಲ್ಲ ಯುವಕರು ಸುಮಾರು ಜನ ಮುಂದೆ ಬಂದು ಇದು ಮಾಡ್ತಿದ್ದಾರೆ. ನಾನು ಹೇಳೋದು ಇಷ್ಟೇನೆ, ಯಾರೇ ಆಗಲಿ ಯೂಟ್ಯೂಬು ಅಲ್ಲಲ್ಲಿ ಇಲ್ಲಿ ನೋಡಿ ಏನು ಮಾಡ್ತಾರೆ, ಅಲ್ಲಿಂದನೇ ಫೋನಲ್ಲೋ ವಿಡಿಯೋ ಕಾಲಲ್ಲೋ ಇದು ಮಾಡ್ತಾರೆ. ಅಲ್ಲಿಂದ ಏನಾಗ್ತಾ ಇದೆ, ಅವ್ರಿಗೆ ಒರಿಜಿನಲ್ ಬೆಲೆ ಏನು, ಎಷ್ಟಕ್ಕೆ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಏನಾಗೋಗ್ತಾ ಇದೆ. ಫೋನ್ಗಳಲ್ಲಿ ಬೇಕಾಬಿಟ್ಟು ಬೆಲೆ ಹೇಳ್ತಾರೆ. ಹತ್ರ ಬರಬೇಕು, ನೋಡಿ ಮಾಡಿ ಪರಿಶೀಲಿಸಿ ಏನಾಗುತ್ತೆ ಬೆಲೆ, ತಕ್ಕನಾದ ಬೆಲೆ. ಯಾರಿಗೂ ಬಸವಪ್ಪಗೆ ಬೆಲೆ ಕಳಿಯೋದು ಬೇಡ. ಅದಕ್ಕೆ ಏನು ಬೆಲೆ ಬಾಳುತ್ತೋ ಕೊಟ್ಟು ತಗೊಂಡು ಸಾಕಿ ಮನೆಗೊಂದು ಹಳ್ಳಿಕಾರ್ ಥರ ಬೆಳೆಸೋದು ನಮ್ಮ ಉದ್ದೇಶ. ಅದು ಒಳ್ಳೆ ಮಾತಾಡಿದ್ರಿ. ಮನೆಗೊಂದು ಹಸು ಇರಬೇಕು. ಅಲ್ಲ, ದೇಸಿ ಹಸು ಹಳ್ಳಿಕರಾಗಲಿ ಅಮೃತಪಾಲು ದೇಸಿ ಹಸು ಒಂದೊಂದು ಭಾಗಕ್ಕೆ. ಈಗ ನಮ್ಮ ಭಾಗಕ್ಕೆ ಬಂದು ನಾವು ಹಳ್ಳಿಕಾರು, ರಾಮನಗರ ಜಿಲ್ಲೆ ಅಂದ್ರೆ ನಮ್ಮದೇ ಸಂತತಿ ಹುಟ್ಟದೇ ಹಳ್ಳಿಕಾರು. ಹೌದೌದು, ರಾಮನಗರ. ಹೌದೌದು.